ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನೇತ್ರ. ಇವತ್ತು ಬೆಳಗ್ಗೆನೇ ಲಾಗ್ ಶುರು ಮಾಡಿಕೊಂಡೆ, ಯಾಕಂದರೆ ಅಮ್ಮ ಊರಿಗೆ ಹೊರಟಿದ್ರು. ಸೊ ಅದಕ್ಕೆ ಬೇಗ ಎದ್ದು ಕಸ ಗುಡಿಸಿ, ನೆಲ ಒರೆಸಿ, ಹಾಗೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿದೆ. ನಂತರ ಮನೆಯವ್ರಿಗೆಲ್ಲ ಟೀ ಮಾಡಿಕೊಟ್ಟು ನಾನು ಒಂದು ಗ್ಲಾಸ್ ನೀರು ಕುಡಿದೆ. ನಂತರ ಸ್ನಾನ ಮಾಡಿ ಬಂದು ಪೂಜೆ ಸಾಮಾನೆಲ್ಲ ತೊಳ್ಕೊಂಡು, ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದೆ ಫ್ರೆಂಡ್ಸ್. ಹಾಗೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ನಾಳೆಗೆ ನಾನು ದೋಸೆ ಮಾಡಬೇಕು ಅಂತ ಅಕ್ಕಿ ಎಲ್ಲ ನೆನೆಗಿಡುತ್ತಿದ್ದೆ ಫ್ರೆಂಡ್ಸ್. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ಹಾಗೆ 1 ಬೌಲ್ ಉದ್ದಿನಬೇಳೆ ತೊಗೊಂಡೆ. ಹಾಗೆ 1 ಬೌಲ್ ಕಡಲೆಬೇಳೆ ತೊಗೊಂಡೆ ಫ್ರೆಂಡ್ಸ್. ಹಾಗೆ ಅದಕ್ಕೆ 1 ಚಂಬು ನೀರು ಹಾಕಿದೆ. ಅದನ್ನು ಚೆನ್ನಾಗಿ ತೊಳೆದು ಹಾಗೆ ಅದನ್ನು 8 ಅವರ್ ನೆನೆಯಕ್ಕೆ ಬಿಟ್ಟೆ ಫ್ರೆಂಡ್ಸ್. ತಿಂಡಿಗೆ ಗಿರ್ಮಿಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತರಕಾರಿಗಳನ್ನ, ಅಂದರೆ ಈರುಳ್ಳಿ, ಟೊಮೊಟೊ ಮತ್ತು ಮೆಣಸಿನ್ಕಾಯಿನೆಲ್ಲ ಕಟ್ ಮಾಡಿಕೊಂಡೆ ಫ್ರೆಂಡ್ಸ್. ಹಾಗೆ ಮಧ್ಯಾಹ್ನಕ್ಕೆ ಊಟನೂ ಸಹ ಇಲ್ಲೇ ಪ್ರಿಪೇರ್ ಮಾಡಿಕೊಂಡೆ, ಒಟ್ಟಿಗೆ ಆಗೋಗುತ್ತೆ ಎಲ್ಲ ಕೆಲಸ ಅಂತ. ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಹಾಗೆ ಈರುಳ್ಳಿ, ಹಾಗೆ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹುರ್ಕೋಬೇಕು ಫ್ರೆಂಡ್ಸ್. ನಂತರ ಅದಕ್ಕೆ ಹುಣಸೆಹಣ್ಣು ನೆನೆ ಹಾಕಿರ್ತೀವಲ್ಲ, ಹುಣಸೆಹಣ್ಣು ಹುಳಿ ಹಿಂಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ನಂತರ ಅದಕ್ಕೆ ಒಣ ಮಂಡಕ್ಕಿಯನ್ನು ತೆಗೆದು ಅದಕ್ಕೆ ಒಗ್ಗರಣೆ ಕೊಟ್ಟಿರ್ತೀವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಮಿಕ್ಸ್ ಮಾಡಿಕೊಂಡ ನಂತರ ಅದನ್ನು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಅದಕ್ಕೆ ಸ್ವಲ್ಪ ಕೈ ಆಡಿಸ್ಕೋಬೇಕು ಫ್ರೆಂಡ್ಸ್. ನಂತರ ಪುಟಾಣಿ ಹಿಟ್ಟನ್ನು ಹಾಕಿ ಅದನ್ನು ಮೇಲೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಫ್ರೆಂಡ್ಸ್. ಹೀಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ಟಿ ರೆಡಿ ಆಯಿತು ಫ್ರೆಂಡ್ಸ್. ಹಾಗೆ ಎಲ್ಲರಿಗೂ ತಿಂಡಿಗೆ ಹಾಕ್ಕೊಟ್ಟೆ. ಹಾಗೆ ಅದು ಕುದಿ ಬಂದ ನಂತರ ಜೋಳದ ಹಿಟ್ಟನ್ನು ಅದಕ್ಕೆ ಹಾಕಿ ಕುದಿಸಬೇಕು. ನಂತರ ಅದು ಕುದ್ದ ಮೇಲೆ ಹುಟ್ಟಿನಿಂದ ಅದನ್ನು ಚೆನ್ನಾಗಿ ತಿರುಗಿಸಬೇಕು. ಗಂಟು ಆಗದಂತೆ ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ನಂತರ ಅದನ್ನು ಉಂಡೆಯ ರೀತಿಯಾಗಿ ಮಾಡ್ಕೋಬೇಕು. ನಂತರ ಕೈಯಲ್ಲಿ ಅದನ್ನು ತಿರುಗಿಸ್ಬೇಕು. ನಂತರ ಹೀಗೆ ಮುದ್ದೆ ಎಲ್ಲ ರೆಡಿ ಆಯಿತು. ತಂಬುಳಿ ಮಾಡೋಣ ಅಂತ ಅದನ್ನು ಸಿದ್ಧತೆ ಮಾಡಿಕೊಂಡೆ. ಅದಕ್ಕೆ ಮೊದಲು ಕರಿಬೇವು, ಕೊತ್ತಂಬರಿ ಮತ್ತು ಶೇಂಗಾ ಕಾಳು, ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಹಾಗೆ ರುಚಿಗೆ ಸ್ವಲ್ಪ ಉಪ್ಪು, ಇದನ್ನು ಮಿಕ್ಸಿಗೆ ಸಣ್ಣದಾಗಿ ರುಬ್ಕೋಬೇಕು ಫ್ರೆಂಡ್ಸ್. ಹಾಗೆ ಹಾಕೊಂಡ ನಂತರ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಹಾಗೆ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕಿ, ನಂತರ ನಾನು ರುಬ್ಕೊಂಡಿರುವಂತಹ ಮಸಾಲೆ ಎಲ್ಲ ಒಗ್ಗರಣೆ ಕೊಟ್ಟೆ ಫ್ರೆಂಡ್ಸ್. ಹಾಗೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕಿ, ಹಾಗೆ ಸ್ವಲ್ಪ ನೀರನ್ನು ಹಾಕಿ ತಂಬುಳಿ ರೆಡಿ ಆಯಿತು ಫ್ರೆಂಡ್ಸ್. ಹಾಗೆ ಊಟ ಎಲ್ಲ ರೆಡಿ ಆದಮೇಲೆ ಊಟ ಎಲ್ಲ ಮಾಡಿದ್ವಿ ನಾನು, ಅಮ್ಮ. ಇವತ್ತು ಅಮ್ಮ ಬೇರೆ ಊರಿಗೆ ಹೋಗ್ತಿರೋದ್ರಿಂದ ತುಂಬ ಬಟ್ಟೆ ಇದ್ದು ಫ್ರೆಂಡ್ಸ್. ಬಟ್ಟೆ ಎಲ್ಲ ಒಗೆದಾಕಿ ಎಲ್ಲ ಕೆಲಸ ಎಲ್ಲ ಆಯಿತು ಫ್ರೆಂಡ್ಸ್. ಅಡುಗೆ ಅಷ್ಟು ಮಾಡಿ ಮತ್ತು ಬಟ್ಟೆ ಎಲ್ಲ ಒಗೆಯೋಷ್ಟೊತ್ತಿಗೆ ಎಲ್ಲ ಟೈಮ್ ಆಗೋಗಿತ್ತು. ನೆಕ್ಸ್ಟ್ ಅಮ್ಮನೂ ಊರಿಗೆ ಹೋಗೋಕ್ಕೆ ರೆಡಿ ಆದರು ಫ್ರೆಂಡ್ಸ್. ನಾನು ದೀಪ ಹಚ್ಚಿ ಹಾಕಿ ಅವ್ರನ್ನ ಊರಿಗೆ ಕಳಿಸ್ಕೊಟ್ಟೆ. ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋನೆಲ್ಲ ನೋಡಿದ್ದಕ್ಕೆ.